ಕಲ್ಕಿ AD 2898 ಮೂವಿ ಟ್ರೇಲರ್ ರಿಲೀಸ್ ಆದಾಗ ಒಂದ್ ಕಡೆ ಖುಷಿ. ನಮ್ಮ ಇಂಡಿಯನ್ ಮೂವಿ ಕಲ್ಕಿ ಎಲ್ಲರಿಗೂ ಬೇಕಾಗಿರೋ ಕಾನ್ಸೆಪ್ಟ್ ಒಂದು ಹೈ ಬಜೆಟ್ ಮೂವಿ, ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡ್ಯಾರ ಅಂತ ಅನ್ಕೊಂಡಿದ್ವಿ. ಅದ್ರ ಜೊತೆ ಎಲ್ಲಿ ನಮ್ಮ ಇಂಡಿಯನ್ ಹಿಸ್ಟ್ರಿನೆಲ್ಲ ಹಿಡ್ಕೊಂಡು ಮತ್ ನಮ್ ಬಿಲಿಫ್ಸ್ ಎಲ್ಲ ಹರ್ಟ್ ಮಾಡ್ತಾರ ಅನ್ನೋದೊಂದು ಅಂಜಿಕ್ ಸ್ಟಾರ್ಟ್ ಆಗಿತ್ತು. ಯಾಕಂತಂದ್ರ ಆದಿಪುರುಷ ಮೂವಿ ನೋಡಿದ್ನಲ್ಲ, ಇಂತರ ಫಿಲ್ಮ್ಗಳು ಬರಬಾರ್ದು ಅಂತ ಅನ್ಸಾಕತ್ತಿತ್ತು. ಈಗ ಕಲ್ಕಿ ಟ್ರೇಲರ್ ನೋಡಿದಾಗ ಒಂದ್ ಕಡೆ ಮಹಾಭಾರತ, ನೆಕ್ಸ್ಟ್ ಫ್ಯೂಚರ್, ಈಗ ಆಗಿರೋ ಕರೆಂಟ್ ಸಿಚುವೇಶನ್ ಇದನ್ನೆಲ್ಲ ನೋಡಾತಿದ್ವಿ. ಇದನ್ನೆಲ್ಲ ನೋಡಿದಾಗ 3 ತಾಸೊಳಗೆ ಇದನ್ನೆಲ್ಲ ತೋರ್ಸಕ್ ಆಗ್ತದೆ ಏನ? ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್ ಇಂತ ದೊಡ್ಡ ದೊಡ್ಡ ಆಕ್ಟರ್ಗಳನ್ನ ಹಾಕೊಂಡಿರುವಂತಹ ಮೂವಿ 3 ತಾಸೊಳಗೆ ಹೆಂಗ್ ಕಂಪ್ಲೀಟ್ ಆಗ್ತದೆ ಅಂತ ಒಂದು ದೊಡ್ಡ ಕ್ವಶನ್ ಇತ್ತು. ಈಗ ಇವೆಲ್ಲ ಕ್ವಶನ್ ತಗೊಂಡು ನಾವು ಮೂವಿ ನೋಡಕ್ ಒಳಗಡೆ ಹೋದ್ರ ಅಲ್ಲಿ ದೊಡ್ಡ ಕ್ವಶನ್ ದಿಂದ ಹೊರಗಡೆ ಬರ್ತೀವಿ. ವಾಟ್ ಈಸ್ ಕಲಿ? ಹೂ ಈಸ್ ಕಲಿ? ಯಾರ್ ಕಲ್ಕಿ? ವಾಟ್ ಈಸ್ ಪ್ರಾಜೆಕ್ಟ್ ಕೆ? ಅಶ್ವತ್ಥಾಮ ಯಾರು? ಶಂಬಾಲ ಗ್ರಾಮ ನಿಜವಾಗ್ಲೂ ಅದೇನಾ? ಇದ್ರೆ ಎಲ್ಲದ? ಅದಕ್ ನಾವೆಲ್ಲರೂ ಹೋಗ್ಬೋದೇನಾ? ಅಶ್ವತ್ಥಾಮ ಈಗಲೂ ಎಲ್ಲಿದ್ದಾರು? ಇಂಥ ದೊಡ್ಡ ದೊಡ್ಡೆಲ್ಲ ಕ್ವಶನ್ ಸ್ಟಾರ್ಟ್ ಆಗ್ತಾವ. ಶ್ರೀಕೃಷ್ಣ ಹೇಳಿರೋ ತರ ಯಾವಾಗ ಭೂಮಿ ಮೇಲೆ ಅತ್ಯಾಚಾರ, ಅನಾಚಾರ, ಅಧರ್ಮ, ಅಸತ್ಯ ಇದೆಲ್ಲಾನು ತಾಂಡವ ಆಡ್ತದ, ಅವಾಗ ಭೂಮಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಶ್ರೀಕೃಷ್ಣ ತನ್ನ 10ನೇ ಅವತಾರವಾದ ಕಲ್ಕಿ ಅವತಾರವನ್ನು ಎತ್ತಿ ಭೂಮಿಗೆ ಬರ್ತಾರ. ಕಲ್ಲಿಯ ಸಂಹಾರ ಮಾಡ್ತಾರ, ನಮ್ಮನ್ನೆಲ್ಲಾನು ರಕ್ಷಣೆ ಮಾಡ್ತಾರ. ಇದೊಂದು ಸ್ಟೋರಿ ನಾವೆಲ್ಲರೂ ಕೇಳಿದ್ದೀವಿ, ಗರುಡ ಪುರಾಣದ ಉಲ್ಲೇಖ ಅದ. ಏನಾದ್ರು ನಮ್ಮ ಹಿಸ್ಟ್ರಿನ ಏನಾದ್ರು ತಿರುಚಿದ್ರ ನಾವ್ ಅದ್ರ ಬಗ್ಗೆ ಕ್ವಶನ್ ಮಾಡ್ಬೋದು, ನಮ್ ಬಿಲಿಫ್ಸ್ ಹರ್ಟ್ ಆಗ್ಯದ ಅಂತ ಹೇಳ್ಬೋದು. ಆದ್ರೆ ಭವಿಷ್ಯದೊಳಗೆ ಇದೇ ತರ ಆಗ್ತದ ಅನ್ನೋ ಇಮ್ಯಾಜಿನೇಷನ್ ಯಾರಿಗೂ ಇಲ್ಲ. ಸೊ ಇಲ್ಲಿ ನಾವು ಕ್ರಿಯೇಟಿವ್ ಮೈಂಡ್ ಗಳಿಗೆ ಚಾನ್ಸ್ ಕೊಡಬೇಕಾಗ್ತದ. ಡೈರೆಕ್ಟರ್, ಸ್ಕ್ರೀನ್ ಪ್ಲೇ, ಸ್ಕ್ರಿಪ್ಟ್ ರೈಟರ್ ಎಲ್ಲಾರು ಬಹಳ ಚಂದ ವರ್ಕ್ ಮಾಡಿದಾರೆ. ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ ತಲೆಯೊಳಗೆ ಇಟ್ಕೊಂಡು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಅಲ್ಲಿ ಮಹಾಭಾರತ ಯುದ್ಧದ ಸನ್ನಿವೇಶ ತೋರಿಸ್ತಾರಲ್ಲ, ಪ್ರತಿಯೊಂದನ್ನು ಬಿಟ್ಟು ಕಾರ್ಟೂನ್ ಒಳಗೆ ತೋರಿಸಿದ್ರು ಬಹಳ ಕ್ಲಾರಿಟಿಯಾಗಿ ತೋರಿಸಿದ್ದಾರೆ. ಎಲ್ಲೂ ಯಾರಿಗೂ ಹರ್ಟ್ ಆಗದೆ ಇರೋ ತರ ತೋರಿಸಿದ್ದಾರೆ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೋರಿಂಗ್ ಅನಿಸ್ತದ, ಆದ್ರೆ ಬೋರಿಂಗ್ ಅಲ್ಲ ಅದು. ಯಾಕಂದ್ರೆ ಬಹಳಷ್ಟು ಕ್ಯಾರೆಕ್ಟರ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿರ್ತದೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾದಾಗ ಮೂವಿ ಸ್ವಲ್ಪ ಲೆಂತಿ ಅನಿಸ್ತದ. ಆದ್ರೆ ಸೆಕೆಂಡ್ ಹಾಫ್ ಒಳಗೆ ಯಾವಾಗ ಅಶ್ವತ್ಥಾಮನ ಎಂಟ್ರಿ ಆಗ್ತದ, ಅವಾಗ ಮೂವಿ ಫಾಸ್ಟ್ ಹೋಗ್ತದ. ನಮ್ಮೆಲ್ಲರೂ ಎಕ್ಸ್ಪೆಕ್ಟೇಷನ್ ಮೀರಿ ಮೂವಿ ಹೋಗ್ತದ. ಆದ್ರೆ ಕೆಲವೊಂದು ಕ್ವಶನ್ಗಳು ಹಂಗ ಓದ್ಬಿಡ್ತಾವ. ವಾಟ್ ಇಸ್ ಪ್ರಾಜೆಕ್ಟ್ ಕೆ? ಪ್ರಾಜೆಕ್ಟ್ ಕೆ ಅಂದ್ರೆ ಏನು? ಯಾಕೆ ಪ್ರಾಜೆಕ್ಟ್ ಕೆ ಮೇಲೆ ವರ್ಕ್ ಮಾಡಕತ್ತಾರ? ಈ ಸುಪ್ರೀಂ ಯಾಸ್ಕಿನ್ ಯಾರು? ಅವನ ಕಲಿಯನ್ನ ಈ ಪ್ರಭಾಸ ಕಲ್ಕಿಯಾಗಿ ಅವತಾರದಾಗ ಬರ್ತಾರ ನಾವೆಲ್ಲ ಅನ್ಕೊಂಡಿದ್ವಿ. ಅದ್ರ ಪ್ರಭಾಸನ್ ಕ್ಯಾರೆಕ್ಟರ್ ಮುಂದೆ ಚೇಂಜ್ ಆಗ್ತದ. ಇಂತ ಸಾಕಷ್ಟು ಕ್ವಶನ್ಗಳು ಬರ್ತಾವ ನಮಗ. ಶಂಬಾಲ ಗ್ರಾಮ ಅನ್ನೋದು ಎಲ್ಲದ? ನಿಜವಾಗ್ಲೂ ಶಂಬಾಲ ಗ್ರಾಮ ಅನ್ನೋದು ಇದ್ರ ಈ ಸುಪ್ರೀಂ ಯಾಸ್ಕಿನ್ ಇಡೀ ಜಗತ್ತನ್ನ ಅಕ್ವೈರ್ ಮಾಡ್ಕೊಂಡಾಗ ಶಂಬಾಲ ಗ್ರಾಮ ಯಾಕೆ ಅವ್ನ್ ಸಿಗಾಕತ್ತಿಲ್ಲ? ಶಂಬಾಲ ಗ್ರಾಮಕ್ಕೆ ಹೋಗಾಕ ಅವ್ನ್ ಆಕ್ಸೆಸ್ ಇಲ್ಲೇನ? ಇಂತ ದೊಡ್ಡ ದೊಡ್ಡ ಕ್ವಶನ್ಗಳು ಬರ್ತಾವ. ಈಗ ನಾವು ಮಹಾಭಾರತ ಎಲ್ಲ ನೋಡಿದಾಗ ಎಲ್ಲಾನು ಅಧರ್ಮ ತಾಂಡವ ಆಡಕತ್ತಿದ್ದು ಶ್ರೀಕೃಷ್ಣನ ಬೇಡ್ಕೊಳ್ಳೋರಾರ. ಅದೇ ತರ ಕಲಿಯುಗದ ಅಂತ್ಯಕ್ಕೂ ಶ್ರೀಕೃಷ್ಣನ ಬೇಡಿಕೊಳ್ಳುವಂತಹ ಒಂದಾದ್ರೂ ಊರ್ ಇರ್ಬೇಕಲ್ಲ, ಅದ ಶಂಬಾಲ ಗ್ರಾಮ. ನಮ್ಮ ಹಿಂದೂ ಗ್ರಂಥಗಳ ಪ್ರಕಾರ, ಗರುಡ ಪುರಾಣದ ಪ್ರಕಾರ ಏನಾಗ್ತದ ಅಂತಂದ್ರ ಕಲ್ಕಿಯ ಜನ್ಮ ಎಲ್ಲಿ ಆಗ್ತದೆ? ಶಂಬಾಲ ಗ್ರಾಮದೊಳಗ ಆಗ್ತದ. ತಂದೆ ವಿಷ್ಣು ವ್ಯಾಸಿನ್ ಹಾಗೂ ತಾಯಿ ಸುಮಿತಿ ಇರ್ತಾರ. ಈ ಮೂವಿ ನೋಡಿದಾಗ ತಂದೆ ವಿಷ್ಣು ವ್ಯಾಸಿನ್ ಎಲ್ಲೂ ನಮಗ್ ಕಾಣಕತ್ತಿಲ್ಲ. ತಾಯಿ ಸುಮಿತಿ ನಮಗೆ ಮೂವಿ ಎಂಡಿ ಕ್ಲಾರಿಟಿ ಸಿಗ್ತದ. ದೀಪಿಕಾ ಪಡುಕೋಣೆನ ಸಮ್ 80 ಅಂತ ಅವ್ರ ಹೆಸರು ಕೊಟ್ಟಿರ್ತಾರ. ಅದು ಸುಮಿತಿ ಅಂತ ಒಂದು ಮಾಡರ್ನ್ ನೇಮು ಮತ್ತ ಇಂಡಿಯನ್ ಹಿಸ್ಟ್ರಿ ನೇಮ್ ಎಲ್ಲ ಕಲೆಕ್ಟ್ ಮಾಡಿ ಚಲೋ ಮಾಡಿದಾರ. ಆದ್ರ ತಂದೆ ಯಾರ? ವಿಷ್ಣು ಯಶಸ್ ಅನ್ನ ಸುಪ್ರೀಂ ಯಾಸ್ಕಿನ್ ಆಗಿದಾರೇನ? ವಿಷ್ಣು ಯಶಸ್ ಸುಪ್ರೀಂ ಯಾಸ್ಕಿನ್ ಆಗಿದ್ರ ಕಲಿ ಎಲ್ಲಿದಾರು? ಕಲಿ ಯಾವಾಗ ಬರ್ತಾರು? ಸುಪ್ರೀಂ ನಮ್ಮ ಧರ್ಮದ ಪ್ರಕಾರ ಏನದ ಅಂತಂದ್ರೆ ಕಲಿ ಮಹಾಭಾರತದ ಅಂತ್ಯದೊಳಗೆ ಹುಟ್ಟಿದಾರ. ಅವ್ರ ಮಹಾಭಾರತದ ಅಂತ್ಯದೊಳಗೆ ಹುಟ್ಟಿರೋದ್ರಿಂದ ಅವನ ವಯಸ್ಸು ಸುಮಾರು 6000 ವರ್ಷಕ್ಕಿಂತ ಜಾಸ್ತಿ ಇರ್ಬೇಕಾಗ್ತದ. ಆದ್ರ ಈ ಮೂವಿ ಒಳಗ ಸುಪ್ರೀಂ ಯಾಸ್ಕಿನ್ ವಯಸ್ಸು ಕೇವಲ 200 ವರ್ಷ ಅಂತ ತೋರಿಸಿದಾರ. ಇನ್ನೊಂದ್ ಕಡೆ ಏನಾಗ್ಯದ ಅಂತಂದ್ರ ನಮ್ಮ ಭೂಮಿ ನಾವೇನ್ ಬದುಕಾಕತ್ತೇವಲ್ಲ, ಇಲ್ಲಿ ಎಲ್ಲಾನು ಬರ್ಡಾಗಿ ಹೋಗ್ಯದ. ಪ್ರತಿಯೊಂದು ಸಿಟಿನೂ ಹಾಳಾಗಿ ಹೋಗ್ಯದ. ಕುಡಿಯೋ ನೀರಿಲ್ಲ, ತಿನ್ನಕ್ ಆಹಾರ ಇಲ್ಲ, ಶುದ್ಧವಾದ ಗಾಳಿ ಇಲ್ಲ, ಜನ ಒದ್ದಾಡಕತ್ತಾರ. ಆದ್ರೆ ಸುಪ್ರೀಂ ಯಾಸ್ಕಿನ್ ತನ್ನದೇ ಆದ ಒಂದು ಕಾಂಪ್ಲೆಕ್ಸ್ ರೆಡಿ ಮಾಡ್ಕೊಂಡು ಅಲ್ಲಿ ಈ ಭೂಮಿ ಒಳಗೆ ಏನದ ಎಲ್ಲಾನು ರೆಡಿ ಮಾಡ್ಕೊಂಡಾರ. ಮೂವಿ ಒಳಗೆ ಒಂದು ಲೈನ್ ಬರ್ತದ, ನಿಮ್ಮ ಮನುಷ್ಯರಿಗೆ ಬದಲಾವಣೆ ಆಗಕ್ ಸಾಕಷ್ಟು ಚಾನ್ಸ್ ಸಿಕ್ಕೂ ಬದಲಾವಣೆ ಆಗ್ಲಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡಿದ ಅಂದ್ರೆ ಭೂಮಿಯಿಂದ ಎಲ್ಲಾ ರಿಸೋರ್ಸ್ ತಗೊಂಡೋಗಿ ಅವನದೇ ಆದ ಒಂದು ಸಾಮ್ರಾಜ್ಯ ಕಟ್ಕೊಂಡಾನ. ನಮ್ಮ ಪುರಾಣಗಳು ಯಾವ ತರ ಅದ ಅಂತಂದ್ರ, ಮುಂದೆ ಕಲಿಯುಗ ಬಂದಾಗ ಏನಾಗ್ತದೆ? ಜನರೊಳಗ ಅಸತ್ಯ, ಅಧರ್ಮ, ಅಹಂಕಾರ ಇದೆಲ್ಲಾನು ಮೂಡ್ತದ. ಇಲ್ಲಿ ಏನಾಗ್ತದೆ? ಯಾರ ಕಡೆ ಜಾಸ್ತಿ ರೊಕ್ಕದ ಅವ್ರಿಗೆ ಜಾಸ್ತಿ ರೆಸ್ಪೆಕ್ಟ್ ಸಿಗ್ತದ. ಸೊ ಇದನ್ನ ಮೂವಿ ಒಳಗೆ ಬಾಳ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಯಾರ ಕಡೆ ಜಾಸ್ತಿ ಅಮೌಂಟ್ ಇರ್ತದ, ಯಾರ ಕಡೆ ಅಲ್ಲಿ ಅಮೌಂಟ್ ಅಂತ ಏನ್ ಮೆನ್ಷನ್ ಮಾಡಿಲ್ಲ, ಯೂನಿಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾರ ಕಡೆ ಜಾಸ್ತಿ ಯೂನಿಟ್ಸ್ ಇರ್ತಾವ ಅವ್ರ ಕಾಂಪ್ಲೆಕ್ಸ್ ಒಳಗಡೆ ಹೋಗ್ಬೋದು, ಒಂದು ಲಕ್ಸುರಿ ಲೈಫ್ ಲೀಡ್ ಮಾಡ್ಬೋದು. ಆ ಲಕ್ಸುರಿ ಲೈಫ್ ಒಳಗೆ ಏನದ ಅಂದ್ರೆ ನಮ್ಮ ಭೂಮಿ ಮೇಲೆ ಇರೋ ಎಲ್ಲಾ ಸಮುದ್ರ, ಗಿಡ, ಕಾಡು, ಪ್ರಾಣಿ, ಪಕ್ಷಿ, ಆಹಾರ ಎಲ್ಲಾನು ಅದ. ಆದ್ರೆ ಭೂಮಿ ಮೇಲೆ ಏನಂದ್ರೆ ಎಲ್ಲಾನು ಬರ್ಡಾಗಿ ಹೋಗ್ಯದ. ಈ ಭೂಮಿ ಒಳಗ ಒಂದೊಂದ್ ಸಿಟಿ ಉದಿರ್ತದ, ಅದು ಕಾಶಿ. ಈ ಕಾಶಿ ಜಗತ್ತಿನ ಫಸ್ಟ್ ಮತ್ತೆ ಲಾಸ್ಟ್ ಸಿಟಿ ಅಂತ ಅವ್ರು ಬಿಂಬಿಸಾಕತ್ತಾರ. ಅಲ್ಲಿ ಏನಾಗ್ತದ ಅಂತಂದ್ರೆ ನಾವು ನೋಡಿ ಮೂವಿ ಒಳಗೆ ಎಲ್ಲದ ಅಂತಂದ್ರ ಶಿವನ ಮೂರ್ತಿಗಳಾಗಿರ್ಬೋದು, ನಮ್ಮ ಹಿಂದೂ ಧರ್ಮದ ಪುರಾವೆಗಳೆಲ್ಲ ನಶಿಸಿ ಹೋಗ್ತಿರ್ತಾವ.
ಪೂಜೆ ಪುರಸ್ಕಾರ ಅನ್ನೋದೆಲ್ಲಾನು ಬಂದಾಗ ಹೋಗಿರ್ತದ. ಆ ಮೂವಿ ಒಬ್ಬರ ಕಡೆ ಒಂದ್ ಮೂರ್ತಿ ಸಿಕ್ಕಿರ್ತದ. ಆ ಮೂರ್ತಿ ಹೆಸರು ಅವ್ರಿಗೆ ನೆನಪಿರೋದಿಲ್ಲ. ಸೊ ಇಷ್ಟೊಂದೆಲ್ಲ ಅಧರ್ಮದ ತಾಂಡವ ಆಡ್ತಿರ್ತದ. ಅವಾಗ ಜನರಿಗೆ ಒಂದ್ ಏನು ಅಂದ್ರೆ ಕಿತ್ತು ತಿನ್ನೋದು, ಒಳ್ಳೆ ಆಹಾರಕ್ಕಾಗಿ ಜನರ ನಡುವೆ ಬಡದಾಡೋದು, ಮೋಸ ಹೇಳೋದು, ಎಲ್ಲರಿಗೂ ಒಂದ್ ಆಸೆ ಏನಂದ್ರೆ ನಾವು ಕಾಂಪ್ಲೆಕ್ಸ್ ಒಳಗಡೆ ಹೋಗ್ಬೇಕು. ಈಗ ನಾವೇನ್ ಅನುಭವಿಸಕತ್ತೀವಲ್ಲ ಈ ಲೈಫ್ಗ, ಅವಾಗ ಜನ ಬಡದಾಡ್ತಿರ್ತಾರ. ನಾವು ಹೋಗಿ ಈ ಲೈಫ್ ಬದುಕ್ಬೇಕು ಅಂತ ಆಸೆ ಪಡ್ತಿರ್ತಾರ. ಇಂಥ ಒಂದು ಘೋರವಾದ ಜಗತ್ತಿರ್ತದ. ಅವಾಗ ಈ ಸುಪ್ರೀಂ ಆಸ್ಕಿನ್ ಏನಿದಾನಲ್ಲ, ಅವನ್ ಒಂದ್ ಉದ್ದೇಶ ಏನದ ಅಂದ್ರೆ ಕಲ್ಕಿಯ ಜನ್ಮ ಆಗ್ಬಾರ್ದು. ಕಲ್ಕಿಯ ಜನ್ಮ ಆದ್ರ ಕಲಿಗೆ ಅಂತ್ಯದ. ಸೊ ಈ ಸುಪ್ರೀಂ ಯಾಸ್ಕಿನ್ ಯಾರ ಅನ್ನೋದು ಒಂದ್ ಡೌಟ್ ಅದ ನಮ್ಗೀಗ. ದೊಡ್ಡ ಕ್ವಶನ್ ಅದ. ಸುಪ್ರೀಂ ಯಾಸ್ಕಿನ್ ಏನದ, ಅವ ಕಲ್ಕಿಯ ತಂದೆ ಅದಾನೇನ? ಯಾಕಂದ್ರೆ ಕಲ್ಕಿಯ ತಾಯಿ ನಮ್ಗೆ ಆಲ್ರೆಡಿ ರಿವೀಲ್ ಆಗೋಗಿದೆ. ತಂದೆ ಯಾರು ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ. ಕಲಿ ಎಲ್ಲಿದಾನ? ಕಲಿ ಸುಪ್ರೀಂ ಯಾಸ್ಕಿನ್ ಅನ್ನೋನ ದೇಹದೊಳಗೆ ಹೊಕ್ಕು ಈ ತರ ಎಲ್ಲ ಆಟ ಆಡ್ಸಾಕತ್ತಾನ ಇನ್ನೊಂದ್ ದೊಡ್ಡ ಕ್ವಶನ್ ಕಾಡ್ತದ. ಆಮೇಲೆ ಇನ್ನೊಂದ್ ಕಡೆ ನಮಗೆ ಗಾಂಡೀವ್ ಸಿಗ್ತದ. ಗಾಂಡೀವ್ ಯಾವ ತರ ಸಿಗ್ತದ? ನಮ್ ಮಹಾಭಾರತ ಯುದ್ಧ ಎಲ್ಲ ಮುಗಿದ್ಮೇಲೆ ಅರ್ಜುನ ತನ್ನ ಗಾಂಡೀವನ್ನ ಕೆಲವೊಂದ್ ಕಡೆ ಏನದ ಅಂದ್ರೆ ಸಮುದ್ರದೊಳಗೆ ಬಿಡ್ತಾನಂತದ, ಇನ್ನೊಂದ್ ಕಡೆ ಗಂಗಾ ನದಿಯೊಳಗೆ ಬಿಡ್ತಾನಂತದ. ಸೊ ಇಲ್ಲೇನಾಗ್ತದ, ಅವ್ರಿಗೆ ಒಂದ್ ಗಾಂಡೀವ ಸಿಗ್ತದ. ಆ ಗಾಂಡೀವ ತಗೊಂಡ್ ಹೋದಾಗ ಅಲ್ಲಿ ಬಾಲ್ಯ ಅಂತ ಏನಿರ್ತಾನ ಪುರಾವೆ ಮತ್ತು ಈ ನಮ್ಮ ಧರ್ಮದ ಮೇಲೆಲ್ಲ ಜಾಸ್ತಿ ನಂಬಿಕೆ ಇರ್ತದ. ಧರ್ಮ ಗ್ರಂಥದಾಗ ಏನ್ ಬರ್ದದ ಕರೆ ಆಗ್ತದ ಅನ್ನೋ ಒಂದ್ ನಂಬಿಕೆನೂ ಇಟ್ಕೊಂಡಾರ. ಬಟ್ ಅವ್ರದ್ದೇನ್ ಉದ್ದೇಶ ಅದ ಅಂದ್ರ ಕಲ್ಕಿಯ ಜನ್ಮ ಆಗ್ಲಿಲ್ಲ ಅಂತಂದ್ರೆ ಕಲಿಯ ಅಂತ್ಯ ಆಗೋದಿಲ್ಲ. ಸೊ ಅಲ್ಲೇನ್ ಸಿಗ್ತದ, ಗಾಂಡೀವ ಸಿಗ್ತದಲ್ಲ, ಅದಕ್ಕ ಅಷ್ಟೊಂದು ಪವರ್ ಇರೋದಿಲ್ಲ. ಅದು ಪವರ್ ಕಳ್ಕೊಂಡಿರ್ತದ. ಇದಕ್ಕೆಲ್ಲಾಗೂ ಪವರ್ ಯಾವಾಗ ಬರ್ತದ ಅಂದ್ರೆ ಕಲ್ಕಿಯ ಜನ್ಮ ಯಾವಾಗ ಆಗ್ತದ ಅವಾಗ ಬರ್ತದ. ಇವ್ರೇನ್ ಮಾಡ್ತಿರ್ತಾರ ಅಂದ್ರೆ ಈ ಕಲ್ಕಿಯ ಜನ್ಮ ಆಗ್ಬಾರ್ದು ಅಂತ ಹೇಳಿ ಜಗತ್ತಿನಲ್ಲಿರೋ ಎಲ್ಲಾ ಫರ್ಟಿಲಿಟಿ ವುಮನ್ಗಳನ್ನ ತಗೊಂಡ್ ಹೋಗಿ ತಮ್ಮ ಕಾಂಪ್ಲೆಕ್ಸ್ ಆಗಿ ಇಟ್ಕೊಂಡು ಅವ್ರೊಂದ್ ಫಾರ್ಮುಲಾ ರೆಡಿ ಮಾಡಿದಾರೆ. ಆ ಫಾರ್ಮುಲಾದೊಳಗೆ ಏನದ ಅನ್ನೋದು ದೊಡ್ಡ ಕ್ವಶನ್ ಅದ. ಆ ಫಾರ್ಮುಲಾ ಮೂಲಕ ಏನ್ ಮಾಡ್ತಾರ, ಎಲ್ಲಾ ಮಹಿಳೆಯರಿಗೂ ಸೀಡಿಂಗ್ ಮಾಡ್ತಿರ್ತಾರೆ. ಸೀಡಿಂಗ್ ಮಾಡಿದ್ಮೇಲೆ ಎಲ್ಲಾ ಮಹಿಳೆಯರಿಗೂ ಒಂದು ತಡ್ಕೊಂತ ಶಕ್ತಿ ಇರೋದಿಲ್ಲ. ಕೆಲವೊಬ್ರು ತಡ್ಕೋತಿರ್ತಾರ, ಆದ್ರೆ 90 ದಿನ ಯಾರು ಕ್ರಾಸ್ ಆಗಕ್ ಆಗ್ತಿರೋದಿಲ್ಲ. ಆದ್ರೆ ಸುಪ್ರೀಂ 120 ಕ್ರಾಸ್ ಆದವ್ರು ಬೇಕಾಗಿರ್ತಾರ. ಏನಾಗ್ತದ, ಅವ್ರದ್ದು ಸೆರಮ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಅವ್ರ ಇನ್ಫರ್ಟಿಲಿಟಿ ಆಗ್ತಿರ್ತಾರ, ಅವ್ರು ಯೂಸ್ ಇಲ್ಲ ಅಂತ ಹೇಳಿ ಅವ್ರನ್ನ ಕೊಲ್ತಿರ್ತಾರ. ಸೊ ಸಿಂಪಲ್ ಏನದ ಅಂತಂದ್ ನಾವು ಕಂಸನ ಸ್ಟೋರಿ ಕೇಳಿದಾಗ ಶ್ರೀಕೃಷ್ಣ ಹುಟ್ಟಿದ್ರೆ ನನ್ನ ಜೀವಕ್ಕೆ ಗೊತ್ತದ ಅಂತ ತಿಳ್ಕೊಂಡು ಕಂಸ ಹುಟ್ಟು ಪ್ರತಿಯೊಂದು ಮಗುನು ಕೊಲ್ತಿರ್ತಾನೆ. ಅದೇ ಪ್ರಕಾರ ಇಲ್ಲಿ ಏನ್ ಮಾಡಾಕತ್ತಾರ ಅಂತಂದ್ರ ಕಲ್ಕಿಯ ಅವತಾರ ಆಯ್ತು ಅಂದ್ರೆ ನನ್ಗೆ ಪ್ರಾಬ್ಲಮ್ ಅದ ಅಂತ ಅರ್ಥ ಕಲ್ಕಿ ಅವತಾರ ಆಗ್ಬಾರ್ದು ಅಂತ ನೋಡಾಕತ್ತಾರ. ಆದ್ರ ಜಗತ್ತಲ್ಲಿರೋ ಎಲ್ಲಾ ಮಹಿಳೆಯರನ್ನ ಕರ್ಕೊಂಡ್ಬಂದು ಕೊಲ್ಲುವಂತ ಕೆಲಸ ಅವ್ರು ಮಾಡಾಕತ್ತಾರ. ಆದ್ರ ಎಲ್ಲೋ ಒಂದ್ ಕಡೆ ಶ್ರೀಕೃಷ್ಣ ಸಲುವಾಗಿ, ವಿಷ್ಣುವಿನ 10ನೇ ಅವತಾರದ ಸಲುವಾಗಿ, ಕಲ್ಕಿಯ ಸಲುವಾಗಿ ಹಾತೊರಿತಕ್ಕಂತ ಒಂದು ಫ್ಯಾಮಿಲಿ ಇರ್ಬೇಕಲ್ಲ, ಒಂದು ಊರ್ ಇರ್ಬೇಕಲ್ಲ. ಅದ ಊರ ಹೆಸರ ಶಂಬಾಲ. ಇದ ಶಂಬಾಲನ ಬಾಳ ನಮ್ಮ ಗ್ರಂಥಗಳಾಗ ಯಾವ ತರ ಬಿಂಬಿಸಿದಾರಲ್ಲ ಆ ತರ ಮಾಡಿದಾರ. ಒಂದ್ ಕಡೆ ದಟ್ಟವಾದ ಪರ್ವತಗಳು ಇರ್ತಾವ, ಅದ್ರ ಹಿಂದ್ಗಡೆ ಇರ್ತದೆ. ಬಟ್ ಇಲ್ಲಿ ಹೋಗಕ್ಕೆ ಯಾರಿಗೂ ಆಕ್ಸೆಸ್ ಇಲ್ಲ ಅನ್ನೋದನ್ನ ಬಾಳ ಚಂದ ತೋರಿಸಿದಾರ. ಈ ಮೂವಿ ಮುಗಿಯೋ ಕಾಲಕ್ಕೆ ಏನಾಗ್ತದೆ ಅಂತ ನಾವು ಸ್ಟಾರ್ಟಿಂಗ್ ಅಲ್ಲೇ ಪ್ರಭಾಸ್ ಕಲ್ಕಿಯಾಗಿ ಅವತಾರ ಬರ್ತಾರ ಅಂತ ಅನ್ಕೊಂಡಿದ್ವಿ. ಆದ್ರೆ ಕಲ್ಕಿಯಾಗಿ ಪ್ರಭಾಸ್ ಆಕ್ಟಿಂಗ್ ಮಾಡಿಲ್ಲ. ಕಲ್ಕಿಯಾಗಿ ಬೇರೆ ಒಬ್ರು ಯಾರು ಬರ್ತಾರ, ಪ್ರಭಾಸ್ ಕರ್ಣನ ಕ್ಯಾರೆಕ್ಟರ್ ಕೊಟ್ಟಾರ. ನಾವ್ ಹೇಳಕ್ ಬರೋಲ್ಲ ಕರ್ಣ ನಾ ಪುನರ್ಜನ್ಮ ಆಗ್ತದೆ ಏನ ಕಲ್ಕಿ ಅವತಾರದ ಅಂತ ನಾವು ಹೆಂಗ್ ಹೇಳಕ್ ಬರ್ತದ, ಫ್ಯೂಚರ್ ಅದ. ಬಟ್ ಇಲ್ಲೊಂದು ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡ್ ಬರ್ತಾರ. ಮೂವಿ ಬಾಳ ಬೆಸ್ಟ್ ಅದ. ಇದ್ರಾಗ ಸಾಕಷ್ಟು ಕ್ವಶನ್ಗಳು ಅದಾವ. ನಿಮಗೆ ಯಾವ ಕ್ವಶನ್ ಬಂದದ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಅದ್ರ ಮೇಲೆ ವಿಡಿಯೋ ಮಾಡುವಂತ ಪ್ರಯತ್ನ ನಾವು ಮಾಡೋದು.